ನಾವು ರೈತರು, ಕಾರ್ಮಿಕರು, ನೊಂದವರ ಪರ. ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್ ಮೊಹಮ್ಮದ್ ಅಲಿ ಬಾಳ್ಕರ್ ಸಾರಥ್ಯದಲ್ಲಿ. ಬನ್ನಿ ಕೈ ಜೋಡಿಸಿ. ಜೈ ಜವಾನ್, ಜೈ ಕಿಸಾನ್. ಫಲಾನುಭವಿಗಳಿಗೆ ಪಟ್ಟ ವಿತರಣೆ ಮಾಡುವ ಬಗ್ಗೆ ಮನವಿ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷರಾದ ಸಿಎ ಗಾಳೆಪ್ಪ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ವಿಜಯನಗರ ಜಿಲ್ಲೆಯ ರೈತರು ಮೆಕ್ಕೆಜೋಳವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಾರೆ. ಆದರೆ ರೈತರಿಗೆ ಮೆಕ್ಕೆಜೋಳ ಬೆಳೆಯನ್ನು ರು 2,700 ಕೊಡಬೇಕೆಂದು ಮನವಿ ಹಾಗೂ ಮೆಕ್ಕೆಜೋಳ ಬೆಳೆಯುವ ರೈತರ ಹಿತವನ್ನು ಕಾಪಾಡುವ ಹಿತದೃಷ್ಟಿಯಿಂದ ವಿಜಯನಗರ ಜಿಲ್ಲೆಯ ತಾಲೂಕುಗಳಾದ ಹೊಸಪೇಟೆ, ಕೊಟ್ಟೂರು, ಕೂಡ್ಲಿಗಿ, ಹರಪನಹಳ್ಳಿ, ಹಡಗಲಿ, ಬೊಮ್ಮನಹಳ್ಳಿ ಮತ್ತು ಮರಿಯಮ್ಮನಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಕೋರಲಾಗಿದೆ. ಬಗರ್ ಹುಕುಂ ಸಾಗುವಳಿದಾರರು ವಿಜಯನಗರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಇರುತ್ತಾರೆ. ಆದರೆ ಈ ರೈತರು ಸುಮಾರು 50-60 ವರ್ಷಗಳಿಂದಲೂ ಸಾಗುವಳಿ ಮಾಡುತ್ತಾ ಬಂದಿದ್ದರೂ ಸಹ ಇವರಿಗೆ ಯಾವುದೇ ರೀತಿಯ ಪಟ್ಟವನ್ನು ನೀಡಿರುವುದಿಲ್ಲ. ಆದ ಕಾರಣ ತಾವುಗಳು ಸುಮಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದಿರುವ ರೈತರಿಗೆ ಆದಷ್ಟು ಬೇಗನೆ ಪಟ್ಟವನ್ನು ವಿತರಣೆ ಮಾಡಬೇಕೆಂದು ಈ ಮೂಲಕ ಕೋರಲಾಗಿದೆ. ಆದ ಕಾರಣ ತಾವುಗಳು ರೈತರ ಈ ಬೇಡಿಕೆಯನ್ನು ಆದಷ್ಟು ಬೇಗನೆ ಈಡೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಒಂದು ವೇಳೆ ರೈತರ ಈ ಬೇಡಿಕೆಯನ್ನು ಈಡೇರದೇ ಇದ್ದರೆ ಮುಂದಿನ ದಿನಗಳಲ್ಲಿ ವಿಜಯನಗರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ರೈತರಿಂದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಮ್ಮಲ್ಲಿ ಮತ್ತೊಮ್ಮೆ ಸಲ್ಲಿಸುವ ಮನವಿಯಾಗಿದೆ. ವಿಜಯನಗರ ಜಿಲ್ಲೆಯ ರೈತರು ವರ್ಷಕ್ಕೆ ಸುಮಾರು 5 ಲಕ್ಷ ಟನ್ ಕಬ್ಬು ಬೆಳೆಯುತ್ತಿದ್ದು, ಕಬ್ಬಿನ ಬೆಳೆಯನ್ನು 1 ಟನ್ನಿಗೆ ರು 3,500ಕ್ಕೆ ಏರಿಕೆ ಮಾಡುವ ಬಗ್ಗೆ ಮನವಿ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷರಾದ ಸಿಎ ಗಾಳೆಪ್ಪ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸುಮಾರು 5 ಲಕ್ಷ ಟನ್ ಕಬ್ಬು ಬೆಳೆಯನ್ನು ರೈತರು ಬೆಳೆಯುತ್ತಾರೆ. ಆದರೆ ಕಬ್ಬು ಬೆಳೆಗೆ ಕಡಿಮೆ ಬೆಲೆ ನಿಗದಿಯಾಗಿರುವುದರಿಂದ ರೈತರ ಆರ್ಥಿಕತೆಗೆ ಧಕ್ಕೆ ಕೊಡುತ್ತದೆ. ಆದ್ದರಿಂದ ತಾವುಗಳು ದಯಮಾಡಿ ಮಾನ್ಯ ಸಿದ್ದರಾಮಯ್ಯ ಅವರ ಮಾನ್ಯ ಮುಖ್ಯಮಂತ್ರಿಗಳು, ಬೆಂಗಳೂರು ಮತ್ತು ಮಾನ್ಯ ಬಿಎಸ್ ಜಮೀರ್ ಅಹಮದ್ ಖಾನ್ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಬೆಂಗಳೂರು ಇವರ ಗಮನಕ್ಕೆ ತಂದು ವಿಜಯನಗರ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ 1 ಟನ್ಗೆ 3,500 ಬೆಲೆಯನ್ನು ನಿಗದಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಒಂದು ವೇಳೆ ಬೆಲೆ ಏರಿಕೆ ಮಾಡದೇ ಇದ್ದ ಪಕ್ಷದಲ್ಲಿ ನಮ್ಮ ಸಂಘಟನೆಯ ವತಿಯಿಂದ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಕೈಗೊಳ್ಳಲಾಗುತ್ತದೆ. ಸರ್ಕಾರಕ್ಕೆ ಗಮನಕ್ಕೆ ಭೂಮಿ ಕೊಟ್ಟು ಮತ್ತೆ ಸರ್ಕಾರಕ್ಕೆ ಮತ್ತೆ ಇಲ್ಲೇ ಹೋಗ್ತಾ ಇದ್ದಾರೆ. ಅದನ್ನು ನಿಲ್ಲಿಸ್ಬೇಕು ಮೇಡಮ್. ಮತ್ತು ಇನ್ನೊಂದು ಏನಂದರೆ, ನೀವು ಗೋಮಾಳ ಅಂತೇಳಿ ಕೆಲವು ನೋಟಿಸ್ ಸರ್ವ್ ಮಾಡಿದ್ದೀರಿ 6 ತಿಂಗಳ ಕೆಳಗೆ. ರೈತರಿಗೆ ಒಂದು 2,000 ಎಕರೆಗೆ ರೈತರಿಗೆ ಗೋಮಾಳ ಅಂತೇಳಿ ನೋಟಿಸ್ ಸರ್ವ್ ಮಾಡಿರಿ. ಅದು ಕೂಡ ಆಗಲಿ ನಾವು ಮುಖ್ಯಮಂತ್ರಿ ಕೂಡ ಕೊಟ್ಟಿದ್ದೀವಿ ಮೇಡಮ್. ಅದನ್ನು ಕೂಡ ಆಗಲಿ ಸ್ವಲ್ಪ ಗಮನಕ್ಕೆ ಇಟ್ಟು ಅಥವಾ ಭೂಮಿಗಳು ಸಾಗಾಣೆ ಮಾಡೋರಿಗೆ ಮತ್ತೆ ವಿತರಣೆ ಕೂಡ ಮಾಡಬೇಕು. ಯಾಕಂದರೆ ಮೆಕ್ಕೆಜೋಳ ಕೇಂದ್ರದ್ದು ಏನೈತೆ ಮೇಡಮ್, ದಲಾಲರಿಂದ ದಬ್ಬಾಳಿಕೆಯಿಂದಲೇ ನಮ್ಮ ರೈತರು ಹಾಳಾಗ್ತಾರೆ. ಅವರಿಗೆ ಎಲ್ಲ ತಾಲೂಕಲ್ಲಿ ಈ ಒಂದು ಸಭೆ ಕರೆದು ಅವ್ರಿಗೆ ಕಾನೂನು ರೀತಿಯಾಗಿ ಒಂದು ಕ್ರಮ ತಗೋಬೇಕು. ಯಾಕಂದರೆ ಕಬ್ಬು ಬೆಳೆಗಾರರು 5 ಲಕ್ಷ ಟನ್ ಒಂದು ವರ್ಷಕ್ಕೆ ನಮ್ಮ ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ. 3,500 ಟನ್ ನಮಗೆ ನೀವು CM ಅವರಿಗೆ
ಭಜನೆ ಮಾಡಿ ನಮಗೆ ಇಬ್ಬರ ಒಂದು 15 ದಿನ ಒಳಗಡೆ ನಮಗೆ ಇಬ್ಬರ ಕರ್ನಾಟಕ ರಾಜ್ಯ ರೈತ ಸಂಘ